ಕಸ್ಟಮರ್ಗಾಗಿರ್ಬೋದು ಅಥವಾ ಕ್ಯಾಪ್ಟನ್ಸ್ಗಾಗಿರ್ಬೋದು ಒಂದಂದ್ರೆ ಏನು ರ್ಯಾಪಿಡೋ ಲೀಗಲ್ ಇಲ್ಲಿಗಲ್ ನೀವು ಅಕ್ನಾಲೇಜ್ಮೆಂಟ್ ಕೂಡ ಒಂದು ಪಾರ್ಟ್ ಆಫ್ ಡಾಕ್ಯುಮೆಂಟೇಶನ್ ಆಗುತ್ತೆ. ಸೊ ರ್ಯಾಪಿಡೋ ಹುಡುಗರುಗಳಿಗೆ ಈಗ ಆಟೋದವ್ರು ಕೇಳೋದು ನೀವು ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಓಡಿಸಿ ನಾವೇನು ಕೇಳೋದು. ಅದಕ್ಕೆ ಮೆನು ಹೋಗ್ತೀರಾ, ಮೆನುನಲ್ಲಿ ನೀವು ಒಂದು ಮೈ ಪ್ರೊಫೈಲ್ ಅಂತ ಸೆಲೆಕ್ಟ್ ಮಾಡ್ತೀರಾ. ಇದರಲ್ಲಿ ನಿಮ್ದು ಒಂದು ರ್ಯಾಪಿಡೋ ID ಕಾರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಓಕೆ ಸರ್, ಇವಾಗ ಇವರು ಆಟೋದವ್ರು ಕೇಳೋದು ಮೋಟರ್ ಆಕ್ಟ್ ಪ್ರಕಾರ ಇದು ನಿಮಗೆ ಓಡಿಸೋಕೆ ಲೈಸೆನ್ಸ್ ಇದೆಯಾ ಅಂತ ಕೇಳ್ತಾರೆ. ಹೌದು ಸರ್, ಈಗ ಅದೇನೆ ನಾವು ಲೈಸೆನ್ಸ್ ತಗೊಳ್ಳೋದಕ್ಕೆ ಅಂತಾನೆ ನಾವು ಒಂದು ಲೈಸೆನ್ಸ್ ಅನ್ನೋದಕ್ಕಿಂತ ಈಗ ನಾವು ಒಂದು ಹ್ಯಾಕ್ಟ್ ಒಂದು ಪ್ಯಾಸೆಂಜರ್ನ ಕೂರ್ಸ್ಕೊಂಡು ಹೋಗ್ಬೋದು ಅಂತ ಒಂದು ನಾವು ಕೋರ್ಟ್ ಅಲ್ಲಿ ನಾವು ಅಗತ್ಯ ದಾಖಲೆಗಳನ್ನ ನಾವು ಕೊಟ್ಟು ನಾವು ಕೋರ್ಟ್ ಅಲ್ಲಿ ಆ ಒಂದು ಆರ್ಡರ್ಗೋಸ್ಕರ ನಾವು ವೇಟ್ ಮಾಡ್ತಾ ಇದೀವಿ ಸರ್. ರೈಡರ್ ಆಗಿ ವರ್ಕ್ ಮಾಡ್ತಿರುವಾಗ ಅವ್ರನ್ನ ಅದೇ ಈಗ ನೀವು ವೈಟ್ ಬೋರ್ಡ್ ಅಲ್ಲಿ ಮಾಡಂಗಿಲ್ಲ, ನೀನ್ ಎಲ್ಲೋ ಬೋರ್ಡ್ ಅಲ್ಲಿ ಮಾಡ್ಬೇಕು. ಸೊ ಫಾರ್ ಎಕ್ಸಾಂಪಲ್ RTO ದವ್ರು ಹಿಡಿದ್ರು ಅವರು ಕ್ಲಾರಿಟಿಯಾಗಿ ಹೇಳ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ನೀನ್ ವೈಟ್ ಬೋರ್ಡ್ ಅಲ್ಲಿ ಮಾಡಂಗಿಲ್ಲಪ್ಪ, ನೀನ್ ಯಾಕೆ ಮಾಡ್ತಾ ಇದ್ಯಾ, ಈ ತರ ಕ್ವಶನ್ ಮಾಡ್ತಾ ಇದ್ದಾವ, ಬೇರೆ ಬೇರೆ ರೀಸನ್ಸ್ ಇದ್ ಮಾಡ್ತಾ ಇದಾರೆ. ಸೊ ಹುಡುಗರು ಆ ಟೈಮ್ ಅಲ್ಲಿ ಯಾವ ತರ ಫೇಸ್ ಮಾಡ್ಬೇಕು ಅಂತ ಸರ್ ಏನಿಲ್ಲ, ಈಗ ಸದ್ಯಕ್ಕೆ ನಮ್ಗೀಗ ಕೋರ್ಟ್ ಆರ್ಡರ್ ಏನಂತ ಹೇಳ್ತಾ ಇದೆ ಅಂತಂದ್ರೆ ಇದೊಂದು ಇತ್ಯರ್ಥ ಆಗೋವರ್ಗುನುವೆ. ಸೊ ಈಗ ಹೆಂಗೆ ಅಂದ್ರೆ ಕೋರ್ಟ್ ಸಡನ್ ಆಗಿ ಡಿಸಿಷನ್ ಕೊಡೋದಕ್ ಆಗೋದಿಲ್ಲ ಸರ್. ಏನಕ್ಕೆ ಅಂತಂದ್ರೆ ಈಗ ಒಂದು ಜಡ್ಜ್ಮೆಂಟ್ ಕೊಡ್ಬೇಕು ಅಂತಂದ್ರೆ ನಾನಾ ರೀತಿಯ ದಾಖಲಾತಿಗಳು ಅಥವಾ ಒಂದು ಏನು ಡಾಕ್ಯುಮೆಂಟ್ಗಳಿರ್ಬೋದು ಅಥವಾ ಒಂದು ಕಸ್ಟಮರ್ ಫೀಡ್ಬ್ಯಾಕ್ಸ್ಗಳಿರ್ಬೋದು ಅಥವಾ ಇವ್ರು ಯಾವ ತರ ಸರ್ವಿಸ್ ಇದೆ, ಮತ್ತೆ ಲೈಕ್ ರೆವಿನ್ಯೂಸ್ ಲೈಕ್ ಸರ್ಕಾರಕ್ಕೆ ಟ್ಯಾಕ್ಸ್ ಯಾವ ತರ ಪೇ ಮಾಡ್ತಾ ಇದಾರೆ, ಪ್ರತಿಯೊಂದು ಎಲ್ಲಾನು ಒಂದು ವ್ಯಾಲಿಡೇಟ್ ಮಾಡಿ ಒಂದು ಜಡ್ಜ್ಮೆಂಟ್ ಅಂತ ಕೊಡ್ತಾರೆ. ಸೊ ಆ ಜಡ್ಜ್ಮೆಂಟ್ ಬರೋವರ್ಗುನುವೆ ಒಂದು ಬಿಸ್ನೆಸ್ ಆಪರೇಟ್ ಮಾಡಿ ನೆಕ್ಸ್ಟ್ ಹಿಯರಿಂಗ್ ಡೇಟ್ ವರ್ಗು ಅಂತ ಅಂದ್ಬಿಟ್ಟು ನಮ್ಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಆ ಬಿಸ್ನೆಸ್ ಮಾಡ್ತಾ ಇರಿ, ಯಾವುದೇ ಕಾರಣಕ್ಕೂ ಆಟೋದವ್ರ ಇಶ್ಯೂಸ್ ಗಲಾಟೆ ಏನಾರ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅಥವಾ ಆಟೋದವ್ರ ಇಶ್ಯೂಸ್ ಅವ್ರೇನಾರ ನಿಮ್ ಬಿಸ್ನೆಸ್ಗೆ ತೊಂದರೆ ಕೊಡ್ತಾ ಇದಾರೆ ಅಂತಂದ್ರೆ ಇಂಡಿವಿಜುವಲ್ ಆಗಿ ಹೋಗಿ ಕಂಪ್ಲೇಂಟ್ ಕೊಡಿ. ಸೊ ಅಂತವ್ರ ವಿರುದ್ಧವಾಗಿ ನಾವು ಕಠಿಣ ಕ್ರಮ ತಗೋಣ ಅಂತ ಅಂದ್ಬಿಟ್ಟು ಸರ್ಕಾರಕ್ಕೂ ಒಂದು ಕೋರ್ಟ್ ಆದೇಶ ಹೋಗಿದೆ ಸರ್. ಸೊ ಇದು ಅಲ್ಟಿಮೇಟ್ಲಿ ಇದು ಒಂದು ಜಡ್ಜ್ಮೆಂಟ್ ಆಗೋವರ್ಗುನುವೆ ಸೊ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಬಿಸ್ನೆಸ್ ಮಾಡ್ಬೋದು, ರ್ಯಾಪಿಡೋ ವೈಟ್ ಬೋರ್ಡ್ ಅಲ್ಲಿ ಮಾಡ್ಕೊಬಹುದು. ಇವಾಗ ಕಸ್ಟಮರ್ಗಾಗಿರ್ಬೋದು ಅಥವಾ ಕ್ಯಾಪ್ಟನ್ಸ್ಗಾಗಿರ್ಬೋದು ಒಂದಂದ್ರೆ ಏನು ರ್ಯಾಪಿಡೋ ಲೀಗಲ್ ಇಲ್ಲಿಗಲ್? ರ್ಯಾಪಿಡೋ ಲೀಗಲ್ ಸರ್. ಯಾಕಂದ್ರೆ ಈಗ RTO ದವರಾಗ್ಲಿ ಸರ್ ಹಂಗಿದ್ರೆ ಸರ್ ಈಗ ಓಕೆ ಈಗ ಕರೆಕ್ಟ್ ರ್ಯಾಪಿಡೋ ಇಲ್ಲಿಗಲ್ ಲೀಗಲ್ ಅಂತ ಒಂದು ಪ್ರಶ್ನೆ ಮಾಡಿದ್ರಿ. ನಾನು ಮೊನ್ನೆ RTO ಈಗ ಎಲ್ಲಾ ವಿಡಿಯೋಸ್ಗಳು ನೋಡಿದೀರಾ. ಸೊ ನಾನು RTOದಲ್ಲಿ ಇದೇ ಪ್ರಶ್ನೆ ಮಾಡಿದೆ, ಹಂಗಿದ್ರೆ ಇಲ್ಲಿಗಲ್ ಆಗಿದ್ರೆ ಸರ್ ಮೊನ್ನೆ RTOದಲ್ಲಿ ಹಿಡಿಬೇಕಾಗಿತ್ತು ಸರ್, ಯಾಕೆ ಹಿಡ್ದಿಲ್ಲ? ಇವಾಗ ಏನಂದ್ರೆ ಸರ್, ಇವಾಗ ಆಟೋಗೆ FC ಆಗುತ್ತೆ, ಮತ್ತೆ ಅದೇ ರೀತಿ ಇನ್ಶೂರೆನ್ಸ್ ಅವೆಲ್ಲ ಇರ್ತವೆ. ಹೌದು, ಆಬ್ವಿಯಸ್ಲಿ ನಮ್ಮಲ್ಲೂ ಕೂಡ ಇನ್ಶೂರೆನ್ಸ್ ಇದೆ. ಒಬ್ಬ ಕಸ್ಟಮರ್ ಬುಕ್ ಮಾಡ್ತಿದ್ದಂಗೆ ವೆದರ್ ಕ್ಯಾಬ್ ಇರ್ಬೋದು, ವೆದರ್ ಬೈಕ್ ಇರ್ಬೋದು, ವೆದರ್ ಆಟೋ ಇರ್ಬೋದು, ಕಸ್ಟಮರ್ ಬುಕ್ ಮಾಡ್ತಿದ್ದಂಗೆನೆ ಸರ್ 5 ಲಕ್ಷದವರೆಗೂ ಈಸ್ ಎಲಿಜಿಬಲ್ ಫಾರ್ ಇನ್ಶೂರೆನ್ಸ್. ಅದು ಏನಾರ ಬಿಟ್ವೀನ್ ರೈಡ್ ಅಲ್ಲಿ ಏನಾರ ಆಕ್ಸಿಡೆಂಟ್ಸ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ಲಿ ಇನ್ಶೂರೆನ್ಸ್ ನ ಅಪ್ ಟು 5 lakhs ವರೆಗೂ ಕವರ್ ಮಾಡ್ಕೊಬಹುದು. ಸೊ ಇನ್ ಕೇಸ್ ಡೆತ್ ಆಯ್ತು ಅಂತಂದ್ರೆ ಡಿಪೆಂಡ್ಸ್ ಇನ್ಶೂರೆನ್ಸ್ ಫಾರ್ಮಾಲಿಟೀಸ್, ಇನ್ಶೂರೆನ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಅವನು ಕ್ಲೈಮ್ ಮಾಡ್ಕೊಂತಾರೆ. ಸೊ ಆ ತರ ಉದಾಹರಣೆಗಳು ತುಂಬಾ ಆಗಿದಾವೆ. ಸೊ ಮೈಸೂರಲ್ಲೂ ಒಂದು ಸಣ್ಣ ಪುಟ್ಟ ಮೈನರ್ ಆಕ್ಸಿಡೆಂಟ್ಸ್ ಒಂದು ಅಪ್ ಟು 5,000, 6,000, 7,000 ಈ ತರ ಒಂದು ಸಣ್ಣ ಪುಟ್ಟದಕ್ಕೂ ಕ್ಯಾಪ್ಟನ್ ಕೂಡ ಕ್ಲೈಮ್ ಮಾಡ್ಕೊಂಡಿದ್ದಾರೆ, ಕಸ್ಟಮರ್ಸ್ ಕೂಡ ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಸರ್ ಇನ್ನೊಂದೇನಂದ್ರೆ ಈಗ ಆಟೋದವ್ರು ಕೇಳೋದು ನೀವು ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಓಡಿಸಿ ನಾವೇನು ಕೇಳಲ್ಲ. ಅದನ್ನ ನಾವು ಈಗ ಕೋರ್ಟ್ ಜಡ್ಜ್ಮೆಂಟ್ ಕಾಯ್ತಾ ಇದೀವಲ್ಲ ನಾವು. ಸೊ ಜಡ್ಜ್ಮೆಂಟ್ ಬರೋವರ್ಗುನುವೆ, ಯಾಕಂದ್ರೆ ನಾವು ಕೋರ್ಟ್ಗೂ ನಾವು ಪ್ರೆಷರ್ ಹಾಕಕ್ಕಾಗಲ್ಲ. ಸೊ ಆ ಕೋರ್ಟ್ ಕೇಸ್ ಇತ್ಯರ್ಥ ಆಗೋವರೆಗೂ ಕೋರ್ಟ್ ಅಲ್ಲಿ ಏನಾರ ಎಲ್ಲೋ ಬೋರ್ಡ್ ಮಾಡಿ ಅಂದ್ರೆ ಡೆಫಿನೆಟ್ಲಿ ನಾವು ಎಲ್ಲೋ ಬೋರ್ಡ್ಗೆ ಕನ್ವರ್ಷನ್ ಮಾಡ್ತೀವಿ ನಾವು. ಸೊ ಕೋರ್ಟ್ ಎಲ್ಲೋ ಬೋರ್ಡ್ ಜಡ್ಜ್ಮೆಂಟ್ ಕೊಟ್ಟು ನಾವು ವೈಟ್ ಬೋರ್ಡ್ ಅಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತು ಅಂದ್ರೆ ಅದು ಅಫೆನ್ಸ್ ಅದು, ಅಥವಾ ನಾವು ಒಂದು ಕೋರ್ಟ್ ವಿರುದ್ಧವಾಗಿ ಹೋಗ್ತಾ ಇದೀವಿ ಅಂತ ಅನ್ಬಿಟ್ಟು. ಸೊ ಕೋರ್ಟ್ ಅಲ್ಲಿ ನಮ್ಗೆ ಇನ್ನು ಮಧ್ಯಂತರ ಆದೇಶ ಇರ್ಬೇಕಾದ್ರೆ ನಾವು ಸೊ ಎಲ್ಲೋ ಬೋರ್ಡ್ ವೈಟ್ ಬೋರ್ಡ್ ಅನ್ನು ನಾವು ಈಗಲೇ ಡಿಸಿಷನ್ ಕೊಡಕ್ ಆಗ್ತಾ ಇಲ್ಲ. ಆಮೇಲೆ ಇನ್ನೊಂದು ಈಗ ಅವಾಗ್ಲೇ ಹೇಳಿದ್ರಲ್ಲ ಸರ್, ಈಗ ಆರ್ಡರ್ ಕಾಪಿ ಮೊನ್ನೆ ಕೋರ್ಟ್ ಇಂದ ಇಶ್ಯೂ ಆಗಿರೋದು. ಸೊ ಆ ಒಂದು ಆರ್ಡರ್ ಕಾಪಿನ ಯಾವ ರೀತಿ ಅವ್ರ ಲೈಕ್ ನೀವು ಅವಾಗ್ಲೇ ಹೇಳಿದ್ರಿ ಒಂದು ನಿಮ್ಮ ಹತ್ರ ಇಟ್ಕೊಳ್ಳಿ. ಸೊ ಹಿಡಿದ ತಕ್ಷಣ ಆ ಒಂದು ಏನಂದ್ರೆ ಬ್ಯಾಕಪ್ ನ ಕಂಪ್ನಿ ಅವರು ಕೊಟ್ಟಿದೀವಿ. ಈಗ ವ್ಯೂ ಡಿಕ್ಲರೇಷನ್ ಫಾರ್ಮ್ ನಿಮ್ಮ ಒಂದು ಕಸ್ಟಮರ್ ಕ್ಯಾಪ್ಟನ್ ಆಪ್ ಅಪ್ಲಿಕೇಶನ್ ಓಪನ್ ಮಾಡ್ತೀರಾ. ಸೊ ಪ್ರೊಫೈಲ್ ಯಾವ್ದಾರ ಒಂದು ಎಕ್ಸಾಂಪಲ್ ಮೊಬೈಲ್ ಕೊಡಿ ಕ್ಯಾಪ್ಟನ್. ಸೊ ಈಗ ಸದ್ಯಕ್ಕೆ ನಾವು ರೀಸೆಂಟ್ ಆಗಿ ಒಂದು ಆಪ್ ನ ಅಪ್ಡೇಟ್ ಮಾಡಿದೀವಿ. ಸೊ ಆ ಆಪ್ ಅಲ್ಲಿ ನೀವು ಜಸ್ಟ್ ಒಂದು ಮೆನು ಹೋಗ್ತೀರಾ, ಮೆನುನಲ್ಲಿ ನೀವು ಒಂದು ಮೈ ಪ್ರೊಫೈಲ್ ಅಂತ ಸೆಲೆಕ್ಟ್ ಮಾಡ್ತೀರಾ. ಇದರಲ್ಲಿ ನಿಮ್ದು ಒಂದು ರ್ಯಾಪಿಡೋ ID ಕಾರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ.
ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ವ್ಯೂ ಡಿಕ್ಲರೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ನೀವು ವ್ಯೂ ಡಿಕ್ಲರೇಷನ್ ಅಂತ ಸೆಲೆಕ್ಟ್ ಮಾಡ್ಬಿಟ್ರೆ ಇಲ್ಲಿ ನಿಮ್ಗೆ ಕಂಪ್ಲೀಟ್ ನಮ್ದು ಲೀಗಲ್ ಡಾಕ್ಯುಮೆಂಟ್ಸ್ ಟಿಲ್ ಕೋರ್ಟ್ ಆರ್ಡರ್ ಏನಿದೆಯೋ ನಮ್ದು ಅಷ್ಟು ಕೂಡ ನಿಮ್ಗೆ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಸಿನ್ಸ್ ಯಾವುದು 23/4/2024 ಅಲ್ಲಿ ನಾವು ಇದನ್ನ ಅಪ್ಲೋಡ್ ಮಾಡಿರೋಂಥದ್ದು. ಸೊ ಇದರಲ್ಲಿ ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ಇಲ್ಲಿ ಬಂದ್ಬಿಡುತ್ತೆ ಸರ್. ಇದರಲ್ಲಿ ಟಿಲ್ ಕೋರ್ಟ್ ಆರ್ಡರ್ ವರ್ಗು ಇರುತ್ತೆ ನಿಮ್ಗೆ ಇದರಲ್ಲಿ. ಸೊ ಅದರಲ್ಲಿ ಕ್ಯಾಪ್ಟನ್ ಪ್ರೊಫೈಲ್ ಅಲ್ಲಿ ರ್ಯಾಪಿಡೋ ಐಡಿ ಕಾರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ವ್ಯೂ ಡಿಕ್ಲರೇಷನ್ ಫಾರ್ಮ್ ಅಲ್ಲಿ ನಿಮ್ಗೆ ಇರೋಂತ ಕೋರ್ಟ್ ಆರ್ಡರ್ ಇರ್ಬೋದು, ನಮ್ದು ಏನ್ ಡಿಕ್ಲರೇಷನ್ ಫಾರ್ಮ್ ಏನಿದೆಯೋ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಎಲ್ಲ ಇದ್ರಲ್ಲಿ ಸಿಗುತ್ತೆ. ಒಂದು ವೇಳೆ ಇದ್ರಲ್ಲಿ ನಿಮ್ ನೋಡಕ್ ಬರೋದಿಲ್ಲ, ಏನು ಮಾಡಕ್ ಬರೋದಿಲ್ಲ ಅಂತ ಅಂದ್ರೆ ಈಗ ಬೆಂಗಳೂರಲ್ಲಾಗ್ಲಿ ಅಥವಾ ಮೈಸೂರಲ್ಲಾಗ್ಲಿ ಅವ್ರದ್ದೇ ಆದಂತ ವಾಟ್ಸಪ್ ಚಾನೆಲ್ಗಳಿದೆ. ಸೊ ವಾಟ್ಸಪ್ ಚಾನೆಲ್ಗಳಲ್ಲೂ ಆಗ್ತಾ ಇರ್ತೀವಿ. ಈಗ ಕೆಲವು ಯೂಟ್ಯೂಬ್ಗಳಲ್ಲಿ ಅಥವಾ ನಮ್ಮ ಒಂದು ವೆಲ್ಫೇರ್ ಅಸೋಸಿಯೇಷನ್ ಇರ್ಬೋದು ಅಥವಾ ಪ್ರತಿ ಎಲ್ಲಾದ್ರಲ್ಲೂ ನಾವು ಈ ಒಂದು ಕೋರ್ಟ್ ಆರ್ಡರ್ ಕಾಪಿ ಏನಿದೆ ಎಲ್ಲಾ ಕಡೆನೂ ನಾವು ಇದನ್ನ ಸರ್ಕ್ಯುಲೇಟ್ ಆಲ್ರೆಡಿ ಮಾಡಿದೀವಿ. ಸೊ ಇದನ್ನ ಒಂದು ಸಾಫ್ಟ್ ಕಾಪಿ ನೀವು ಮೊಬೈಲ್ ಅಲ್ಲಾರ ಇಟ್ಕೊಬಹುದು ಅಥವಾ ಎಮರ್ಜೆನ್ಸಿಗೆ ಬೇಕು ಅಂತ ಅಂದ್ರೆ ನೀವು ಅದನ್ನ ಒಂದು ಪ್ರಿಂಟ್ ಔಟ್ ತಗೊಂಡು ಗಾಡಿ ಡಾಕ್ಯುಮೆಂಟ್ಸ್ ನೀವ್ ಏನ್ ಕ್ಯಾರಿ ಮಾಡ್ತೀರಾ, RC DL ಇನ್ಶೂರೆನ್ಸ್ ಏನಿರುತ್ತೋ ಅದ್ರ ಜೊತೆ ಇದು ಒಂದು ಆಡ್ ಆನ್ ಮಾಡ್ಕೊಂತು ಅಂತಂದ್ರೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಇದು ನಿಮ್ಗೆ ಹೆಲ್ಪ್ ಬರುತ್ತೆ. ಸೊ ಇಲ್ಲೂ ಮೈಸೂರಲ್ಲೂ ಕ್ಯಾಪ್ಟನ್ಸ್ ಗಳು ಅದನ್ನೇ ಮಾಡ್ತಾ ಇರೋದು. ಇವನ್ ನಾನು ಕೂಡ ಕ್ಯಾಪ್ಟನ್ ಆಗಿ ನಾನು ಏನಾರ ರೈಟ್ ತಗೋತು ಅಂತಂದ್ರೆ ನಾನು ಒಂದೊಂದು ಕಾಪಿ ಒಂದು ಇಲ್ಲ ಬೈಕಲ್ಲಿ ಇಟ್ಕೊಂಡಿರ್ತೀನಿ ಅಥವಾ ನಾನು ಮೊಬೈಲ್ ಅಲ್ಲಿ ಇಟ್ಕೊಂಡಿರ್ತೀನಿ. ಏನಾರ ಎಮರ್ಜೆನ್ಸಿ ಸಿಚುವೇಶನ್ ಬಂತು ಅಂತಂದಾಗ ನಾನು ಇದನ್ನ ಶೋ ಮಾಡ್ತೀನಿ. ಬಟ್ ಇದನ್ನ ನೋಡಿ ಮೈಸೂರಲ್ಲಿ, ಬೆಂಗಳೂರಲ್ಲಿ ಹೆಂಗಿದೆಯೋ ನನಗೆ ಗೊತ್ತಿಲ್ಲ, ಮೈಸೂರಲ್ಲಿ ಇದನ್ನ ನೋಡಿ ಎಷ್ಟೋ ಜನ ಆಟೋ ಡ್ರೈವರ್ಸ್ಗಳು ಹೌದಾ ನಮಗ್ ಗೊತ್ತಿರಲಿಲ್ಲ ಆಯ್ತು ಮಾಡ್ಕೊಳ್ಳಿ ಅಂತ ಅವರೇ ಹೇಳಿದ್ದಾರೆ. ಇವನ್ ಕರ್ನಾಟಕ ಚಾಲಕರ ಒಕ್ಕೂಟ ಇರ್ಬೋದು ಮತ್ತೆ ಬೇರೆ ಬೇರೆ ಯಾರು ಯೂನಿಯನ್ಸ್ಗಳಿದೆ ಅವ್ರಿಗೂ ಕೂಡ ನಾವು ಇದನ್ನ ಮೊನ್ನೆ ನಾನು ನಜರ್ಬಾದ್ ಸ್ಟೇಷನ್ ಅಲ್ಲೂ ಆಗ್ಲಿ ಅಥವಾ ಒಂದು ನಿಯರೆಸ್ಟ್ ಲಷ್ಕರ್ ಪೊಲೀಸ್ ಸ್ಟೇಷನ್ ಆಗ್ಲಿ ಅಥವಾ ಎಲ್ಲಿ ಆಟೋ ಡ್ರೈವರ್ಸ್ ಇಶ್ಯೂಸ್ ಆಗಿದೆಯೋ ಅಲ್ಲೆಲ್ಲ ನಾನು ಇದನ್ನ ತೋರಿಸಿರೋದ್ರಿಂದ ಅವ್ರಿಗೂ ಕೂಡ ಇದು ಮನವರಿಕೆ ಬಂದಿದೆ. ಸರ್ ಎಲ್ಲಾ ಆಟೋದವ್ರು ನಾವು ಕೆಟ್ಟವರು ಅಂತಾನು ಹೇಳಕ್ಕಾಗಲ್ಲ ಅಥವಾ ಎಲ್ಲಾ ಆಟೋ ಡ್ರೈವರ್ಸ್ಗಳು ಒಳ್ಳೆಯವರು ಅಂತಾನು ಹೇಳಕ್ಕಾಗಲ್ಲ. ಒಂದು ಕಾನೂನು ವಿಚಾರ ಅಂತ ಬಂದಾಗ ನಾವು ಒಳ್ಳೆಯವರು ಕೆಟ್ಟವರು ಅಂತ ನಾವು ನೋಡೋದು ಬೇಡ. ಇಶ್ಯೂಸ್ ಆಯ್ತಾ ಮೈಸೂರಲ್ಲಿ, ನಾನು ಮೈಸೂರದ ಕೆಲವೊಂದು ಎಕ್ಸಾಂಪಲ್ಸ್ಗಳು ಕೊಡ್ತೀನಿ. ಮೊನ್ನೆ ಮೈಸೂರಲ್ಲಿ ಲಾಸ್ಟ್ ವೀಕ್ ಅಲ್ಲಿ ಹಿಂಗೆ ನಜರ್ಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಕೆಲವು ಯೂನಿಯನ್ಸ್ ಗಳ ಆಟೋ ಮ್ಯಾನ್ಯುಲಿ ಬುಕ್ ಮಾಡಿ ಕರೆಸ್ಕೊಂಡ್ರು, ಇಡಿದ್ರು. ಅಲ್ಟಿಮೇಟ್ಲಿ ನೆಕ್ಸ್ಟ್ ನಾನು ಸ್ಟೆಪ್ಸ್ ಏನ್ ತಗೊಂಡಿದ್ದು ಅಂತ ಅಂದ್ರೆ ನಾನೇ ಕ್ಯಾಪ್ಟನ್ ಆಗು ಕೂಡ ನಾನೇ ಹೋಗಿದ್ದೆ, ಆಸ್ ಅ ಮ್ಯಾನೇಜರ್ ಆಗು ನಾನೇ ಅಲ್ಲೇ ಇದ್ದೆ. ನಾನು ಹೋದೆ, ಕ್ಲಿಯರ್ ಆಗಿ ನಾನು ಆಟೋ ಯೂನಿಯನ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಬಟ್ ಅಲ್ಟಿಮೇಟ್ಲಿ ಕರೆಕ್ಟ್ ಕೆಲವರು ಅಗ್ರಿ ಆಗ್ತಾರೆ, ಕೆಲವರು ಅದನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇರೋದಿಲ್ಲ. ಸೊ ಅಕ್ಸೆಪ್ಟೇ ಮಾಡ್ಲಿಲ್ಲ ಅಂತ ತಗೊಳ್ಳೋಣ. ಅಕ್ಸೆಪ್ಟ್ ಮಾಡ್ಲಿಲ್ವಾ, ಸರಿ ನೆಕ್ಸ್ಟ್ ಸ್ಟೆಪ್ ಏನು, ಆಸ್ ಪರ್ ದಿ ಕೋರ್ಟ್, ನಮ್ಮ ಕೋರ್ಟ್ ಆದೇಶದ ಪ್ರಕಾರ ನಡೀರಿ ಸ್ಟೇಷನ್ಗೆ ಹೋಗೋಣ. ಸ್ಟೇಷನ್ಗೆ ಹೋಗ್ಬಿಟ್ಟು ನನ್ಗೆ ಈ ತರ ಗಾಡಿಗಳನ್ನ ಹಿಡಿದು ನಮ್ಗೆ ತೊಂದರೆ ಕೊಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಹಾಕ್ಬಿಟ್ರೆ ಸೊ ಅಲ್ಲಿಗೆ ಅರ್ಧಕ್ಕರ್ಧ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಇಲ್ಲ ಒಂದು ವೆದರ್ ಒಂದು NCR ಲೆವೆಲ್ ಅಲ್ಲಿ ಒಂದು ವಾರ್ನಿಂಗ್ ಮಾಡಿ ಕಳಿಸ್ಬೋದು ಪೊಲೀಸ್ನವರು ಅಥವಾ FIR ಮಾಡ್ಬೋದು. ಸೊ ಪೊಲೀಸ್ ಅವ್ರಿಗೆ ಇದು ಆಕ್ಚುಲಿ ಮೈಸೂರಲ್ಲಿ, ಬೆಂಗಳೂರಲ್ಲಿ ನನಗೆ ವಿಚಾರ ಗೊತ್ತಿಲ್ಲ, ಇದು ಮೈಸೂರಲ್ಲಿ ಆಲ್ಮೋಸ್ಟ್ ಎಲ್ಲಾ ಪೊಲೀಸ್ ಗಮನಕ್ಕೂ ಕೂಡ ನಮ್ದು ಒಂದು ಕೋರ್ಟ್ ಆದೇಶ ಏನಿದೆ ಅದು ಇದೆ. ಸೊ ಆ ಒಂದು ಇದ್ರ ಮೇಲೆ ಪೊಲೀಸ್ನವರು ಕೂಡ ಆಕ್ಷನ್ ತಗೊಳ್ಳೋದಕ್ಕೆ ಈಸಿ ಆಗ್ತಾ ಇದೆ. ಸೊ ಅದರಿಂದ ಆಟೋದವ್ರು ನೀವು ಏನಂತಂದ್ರೆ ಮೇಯ್ನ್ ಆಗಿ ಇಮಿಡಿಯೇಟ್ ನೀವು ಅಲ್ಲೇ ತೋರಿಸ್ಬಿಟ್ರೆ ಮುಗೀತು. ಆಟೋದವ್ರಿಗೆ ಕ್ಲಿಯರ್ ಆಗಿ ಹೇಳ್ಬೇಕು ಅಂತ ತಾಳ್ಮೆಯಿಂದ ಕೇಳಿ ನಾವು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀವಿ, ನಮ್ದು ಈ ತರ ಕೋರ್ಟ್ ಈ ತರ ಇದೆ, ನೀವು ಇದ್ರ ಮೇಲೂ ನೀವು ಇಲ್ಲ ನಾನು ನೆಕ್ಸ್ಟ್ ಲೆವೆಲ್ ಹೋಗ್ತೀನಿ, ನಾನು ಫೇಸ್ ಮಾಡೇ ಮಾಡ್ತೀನಿ ಅಂತ ಅಂದ್ರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಅವ್ರನ್ನೂ ಕರ್ಕೊಂಡು ಹೋಗಿ ಈ ತರ ನಮ್ದು ಈ ತರ ಕೋರ್ಟ್ ಆದೇಶ ಇದ್ರು ನಾವು ವೈಟ್ ಬೋರ್ಡ್ ಅಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದೀವಿ ಕೋರ್ಟ್ ಆದೇಶದ ಮೇರೆಗೆ, ಬಟ್ ಇವ್ರು ತೊಂದರೆ ಕೊಡ್ತಾ ಇದಾರೆ ಕೇಳ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಹಾಕ್ಬೋದು. ಸೊ ಎರಡು ವಿಧವಾಗಿ ನೀವು ಇದನ್ನ ಫೇಸ್ ಮಾಡ್ಬೋದು. ಬಟ್ ಏನಂದ್ರೆ ಯಾರು ಪ್ಯಾನಿಕ್ ಆಗೋಕ್ ಹೋಗ್ಬಾರ್ದು. ಮೇನ್ ಥಿಂಗ್, ಯಾವುದೇ ಕ್ಯಾಪ್ಟನ್ ಆಗ್ಲಿ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಸರ್. ಅಂದ್ರೆ ಯಾರಾದ್ರೂ ಹಿಡಿದ್ರೆ ಧೈರ್ಯವಾಗಿ ಪೊಲೀಸ್ ಸ್ಟೇಷನ್ಗಾರ ಕಾಲ್ ಮಾಡಬಹುದು. ಈಗ ಇನ್ನೊಂದು ಲೇಟೆಸ್ಟ್ ಅಪ್ಡೇಟ್ ಏನಂತಂದ್ರೆ ಮೊನ್ನೆ ನಾವು RTO ಗಮನಕ್ಕೂ ತಂದಿರೋದ್ರಿಂದ ಆ ಒಂದು RTO ಅಕ್ನಾಲೇಜ್ಮೆಂಟ್ ಕೂಡ ಒಂದು ಪಾರ್ಟ್ ಆಫ್ ಡಾಕ್ಯುಮೆಂಟೇಶನ್ ಆಗುತ್ತೆ. ಸೊ ರ್ಯಾಪಿಡೋ ಹುಡುಗರುಗಳಿಗೆ. ಸೊ ಮೈಸೂರಲ್ಲಿ ಕ್ಲಿಯರ್ ಆಗಿ ನಾವು ವೈಟ್ ಬೋರ್ಡ್ ಟ್ಯಾಕ್ಸಿಲಿ ನಾವು ಮಾಡ್ತಾ ಇರ್ತೀವಿ, ಗಾಡಿ ನಂಬರ್ ಎಲ್ಲ ಬರ್ದ್ ಕೊಟ್ಟಿದೀವಿ. ಸೊ ಟಿಲ್ ನಮ್ದು ಕೋರ್ಟ್ ಆದೇಶ ಬರೋರು ನಾವು ವೈಟ್ ಬೋರ್ಡ್ ಅಲ್ಲಿ ಮಾಡ್ತೀವಿ, ದಯವಿಟ್ಟು ಯಾರು ಗಾಡಿಗಳನ್ನ ಹಿಡಿಯಕ್ಕೆ ಬರಬೇಡಿ ಅಂತ ಒಂದು ನಮ್ ಕಡೆ ಒಂದು ಲೆಟರ್ ಕೊಟ್ಟಿರೋದಕ್ಕೆ ಒಂದು ಅಕ್ನಾಲೇಜ್ಮೆಂಟ್ ಕೂಡ ಸಿಕ್ಕಿದೆ. ಅದ್ರ ಮೇಲೂ ನಾವು ಇದ್ರ ಜೊತೆಗೆ ಒಂದು ಅಡಿಷನಲ್ ಡಾಕ್ಯುಮೆಂಟ್ ಆಗಿ ನಾವು
ಮಾಡೋದಕ್ಕೆ ಧೈರ್ಯವಾಗಿ ಹುಡುಗರಿಗೆ ಅಪ್ರೋಚ್ ಮಾಡ್ಬೋದು. ಬ್ಯಾಂಗ್ಳೂರ್ ಹೇಳೋದು ಇಷ್ಟೇನೆ. ಬ್ಯಾಂಗ್ಳೂರಲ್ಲಿ ನನಗೆ ಬಂದಿರೋ ಕಮೆಂಟ್ಸ್ಗಳು ತುಂಬಾ ಬರ್ತಾ ಇರೋಂಥ ಕಮೆಂಟ್ಸ್ಗಳು, ಬ್ಯಾಂಗ್ಳೂರಲ್ಲಿ ಸಪೋರ್ಟ್ ಸಿಗ್ತಲ್ಲ, ಕಂಪ್ನಿಯಿಂದ ಏನು ರೆಸ್ಪಾಂಡ್ ಬರ್ತಾ ಇಲ್ಲ, ನಮ್ಗೆ ನಿಮ್ಮಂತ ಮ್ಯಾನೇಜರ್ಸ್ ನಮ್ಗೆ ಇಲ್ಲಿ ಬೆಂಗಳೂರಲ್ಲಿ ಇಲ್ಲ, ತುಂಬಾ ಕಮೆಂಟ್ಸ್ಗಳು ಬರ್ತಾ ಇದೆ. ಸೊ ಏನಿಲ್ಲ, ಅಲ್ಲಿ ಇರೋಂಥ ಹುಡುಗರಿಗೆ ಹೇಳೋದು ಅಷ್ಟೇನೆ, ಒಂದು ಏನಾರ ಒಂದು ಗ್ರೂಪ್ ಮಾಡ್ಕೊಂಡು ಅಥವಾ ನೀವೇ ಒಂದು ಗ್ರೂಪ್ ಮಾಡ್ಕೊಂಡು ಒಂದು ಆಫೀಸ್ಗೆ ಹೋಗೋದಾಗ್ಲಿ, ಅಥವಾ ನೀವು ನಿಮ್ಮ ಮ್ಯಾನೇಜರ್ಸ್ನ ಮೀಟ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಅವ್ರ ಗಮನಕ್ಕೆ ತರೋಂಥದ್ದಾಗ್ಲಿ ಪ್ರಯತ್ನಗಳನ್ನ ಮಾಡಿದ್ರೆ ನಿಮಗೂ ಕೂಡ ನಮ್ಮ ಕಂಪ್ನಿ ಕಡೆಯಿಂದ ಡೆಫಿನೆಟ್ಲಿ, ಈಗ ಆಲ್ರೆಡಿ ಎಲ್ಲರಿಗೂ ಸಿಗ್ತಾ ಇದೆ, ಬೆಂಗಳೂರಲ್ಲಾಗಲಿ ಮೈಸೂರಲ್ಲಾಗಲಿ ಕಂಪ್ನಿ ಕಡೆಯಿಂದ ತುಂಬಾನೇ ಲೀಗಲ್ ವಿಚಾರದಲ್ಲಿ ಸಪೋರ್ಟ್ ಸಿಗ್ತಾ ಇದೆ. ಇನ್ನು ಎಮರ್ಜೆನ್ಸಿಗೆ ನಿಮ್ಗೆ ಚೆನ್ನಾಗಿ ಮೈಸೂರಲ್ಲಾಗ್ಲಿ ಬೆಂಗಳೂರಲ್ಲಿ ಸಪೋರ್ಟ್ ಮಾಡೋದಕ್ಕೆ ನಾವು ರೆಡಿ ಇರ್ತೀವಿ. ಇಲ್ಲಿ ಆರ್ಡರ್ ಮಾಡೋರ್ ಹಸ್ವಿಗೆ ಮಾತ್ರ ಬೆಲೆ, ಡೆಲಿವರಿ ಕೊಡೋರ್ ಹಸ್ವಿಗೆ ಬೆಲೆನೇ ಇಲ್ಲ.